ಕರಗಾವ್ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಜಾಕ್ವೆಲ್ ಕಾಮಗಾರಿಗೆ ಚಾಲನೆ. 3 ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ತಾಲೂಕಿನ ಕರಗಾವ್ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಜಾಕ್ವೆಲ್ ಕಾಮಗಾರಿಗೆ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ, ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿ ಅವರು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಹತ್ತಿರ ಕೃಷ್ಣಾ ನದಿ ತೀರದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಕರಗಾವ್ ಏತ ನೀರಾವರಿ ಯೋಜನೆಯು ನನ್ನ ಮುಖ್ಯ ಯೋಜನೆ. ಕೆಲವೇ ವರ್ಷಗಳಲ್ಲಿ ಈ ಭಾಗದ ಜಮೀನು ಹಸಿರಿನಿಂದ ಕಂಗೊಳಿಸಲಿದೆ. ರಾಯಬಾಗ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ 14 ಗ್ರಾಮಗಳ ವ್ಯಾಪ್ತಿಗೆ ಬರುವ 8,390 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಭಾಗ್ಯ ನೀಡುವ ಈ ಯೋಜನೆಗೆ 567 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದೆ. ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಇದರಲ್ಲಿ ವಿದ್ಯುತ್ ಸಂಪರ್ಕ ಹಾಗೂ ಸಂಬಂಧಿತ ಕಾಮಗಾರಿ ಹಾಗೂ 4 ಕಿಲೋಮೀಟರ್ ಪೈಪ್ಲೈನ್ ಅನ್ನು ಮಾಡಲಾಗುತ್ತಿದೆ. 467 ಕೋಟಿ ಮೊತ್ತದಲ್ಲಿ ಎರಡನೇ ಹಂತದಲ್ಲಿ ಇನ್ನುಳಿದ ಕಾಮಗಾರಿ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಇದಕ್ಕೆ ಕೃಷ್ಣಾ ನದಿಯಿಂದ 0.77 TMC ಅಡಿ ನೀರು ಹಂಚಿಕೆಯಾಗಿದೆ ಎಂದರು. ಕರಗಾವ್ ಏತ ನೀರಾವರಿ ಯೋಜನೆ ಸಮರ್ಪಕ ಕಾಮಗಾರಿಯಾಗಲು ಕಲ್ಲೋಳ ಬಳಿ ಜಾಕ್ವೆಲ್ ನಿರ್ಮಾಣ ಮಾಡಲು ವಿಧಾನ ಪರಿಷತ್ನ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಸ್ಥಳೀಯ ರೈತರು ಜಾಗ ಕೊಟ್ಟಿರುವುದು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದರು. ಹಿಂದೆಲ್ಲ ಡಿ ಕಾಕ, ಸಂಗಪ್ಪ ಕಾಕ ಅವರೆಲ್ಲರೂ ಕರಗಾವ್ ಎತ್ತವ್ರು ಮಾಡ್ಬೇಕಂತೇಳಿ 30 ವರ್ಷಗಟ್ಟಲೆ ಹೋರಾಟ ಮಾಡಿದರು. ಮಾಡ್ಕೋತ ಬಂದರೂ ಕೂಡ ಆಗಲಿಲ್ಲ. ನಾನು ಕೂಡ ನೀರಾವರಿ ಮಂತ್ರಿ ಕಾರಜೋಳ ಸಾಹೇಬ್ರು ಇದ್ದಾಗ 3 ಸ್ಕೀಮ್ ಮಾಡ್ಬೇಕಂತೇಳಿ ನಾ ಪ್ರಯತ್ನ ಮಾಡಿ ಬೆಂಡವಾಡ ಮತ್ತು ಇದನ್ನು ಕರಗಾವ್ ಅಂತೇಳಿ ಅವ್ರೇನು ಹೋರಾಟ ಮಾಡ್ಯಾರಲ್ಲ, ಇದನ್ನ ಹೆಸರು ಕರಗಾವನ ಅಂತೇಳಿ ಇಡೋಣ ಅಂತೇಳಿ ಅಂದ ಗಣೇಶನ ಆಗಣ ಮತ್ತು ಕರಗಾವ್ ಅಂತೇಳಿ ಕಾರಜೋಳ ಸಾಹೇಬ್ರಿಗೆ ಹೇಳಿ ಮುಂದಾದ ಆ ಕಡೆ 8 ಊರುಗಳು ಏನದಾವಲ್ಲ, ತೋರ್ನಳ್ಳಿ ಭಾಗದಾಗ 8 ಊರಿಗೆ ಹನುಮಾನ್ ಅಂತೇಳಿ ಹೆಸರಿಟ್ಟ. ಆ ಕಡೆ ನಮ್ಮ ರಾಯಬಾಗ ಬೆಂಡವಾಡ ಭಾಗದಾಗ ಬೆಂಡವಾಡ ಅಂತೇಳಿ 3 ಸ್ಕೀಮ್ ಎಲ್ಲ ಇವನ್ನ ಮಾಡಿದೆವು. ಆಗ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಮಂತ್ರಿ ಇದ್ದಾಗ ಇವಕ್ಕೆ ಸರ್ವೆ ಮಾಡೋಕೆ 2 ಕೋಟಿ ರೂಪಾಯಿ ಹಣನೂ ಮಂಜೂರು ಮಾಡಿದ ಬಳಿಕ ಅವು ಸರ್ವೆ ಅದು ಎಲ್ಲ ಆಯಿತು. ಹೋಗಿ ಅವರ ಗೌರ್ಮೆಂಟ್ ಲೆವೆಲ್ದಾಗ ಇದು ಬಿದ್ದ ಬಳಿಕ ಕಾರಜೋಳ ಸಾಹೇಬ್ರಿಗೆ ಬೆನ್ನು ಐತಿ 3 ಮಾಡಿಕೊಡುತ್ತೆ. ನನ್ನ ಜಗಳ ಅವರು ಒಂದೇ ಮಾಡಾವತ್ತು ಅವ್ರು. ಹಿಂಗಾಗಿ 2 ವರ್ಷ ಜಿಗಣಿ ಸಾಹೇಬ್ರಿಗೆ ಅವ್ರಿಗೂ ಜಗಳ ಆಯಿತು. ಕಡೆಗೆ 2 ವರ್ಷ ಇತರಾಗ ಹೋಗಿ ಲಾಸ್ಟಕ್ಕೆ ಒಂದೇ ಮಾಡಾವತ್ತು ಏನೋ ಅವ್ರು ಹಠ ಇತ್ತಲ್ಲ, ಅದು ಕಡೆಗೆ ಕರಗಾವರೇ ಒಂದು ಮಾಡಿಕೊಡ್ರಿ ಅಂತೇಳಿ ಅಂದಾಗ ಲಾಸ್ಟ್ ಮುಂಜೂರಾಯಿತು. ಆಗ ನಾಗರಮೂಳಾಗ ನಾವು ಗಡಬಡ್ಲಿ ಪೂಜೆ ಮಾಡಿದ್ವಿ ಅಲ್ಲೇ. ಆಕೆ ಇಲ್ಲೇ ಜಾಕ್ವಲ್ ಜಾಗ ಇಲ್ಲ ಏನಿಲ್ಲ ಅಂದ್ಕೊಳ್ಳಿ, ಅಲ್ಲೇ ಇಲೆಕ್ಷನ್ನು ಸಮೀಪ ಇತ್ತು ಅಂದ್ಕೊಳ್ಳಿ ಪೂಜೆ ಮಾಡಿ ಅದಕ್ಕೆ ಒಂದು ಚಾಲನೆ ಕೊಟ್ಟೆವು. ಆಯ್ತದ ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇಡೀ ರಾಜ್ಯದನ್ನ ಎಲ್ಲನೂ ಪೆಂಡಿಂಗ್ ಇಟ್ರಾಗ ನಮ್ಮ ಬೆಳಗಾವಿ ಜಿಲ್ಲಾದೂ ಏನ್ರಿ 11 ಅದಾವೆ. ಎಲ್ಲನೂ ಆಗ ಹತ್ರಾಗ ಮಹಾಲಕ್ಷ್ಮಿನೂ ಇತ್ತದ, ಎಲ್ಲನ ಪೆಂಡಿಂಗ್ ಇಟ್ಟರು ಅಂತ ಇದನ್ನು ಮಾಡೋಕ್ಕಬೇಕಂತಂದಾಗ ಅವ್ರ ಇಬ್ಬರು ಪ್ರಯತ್ನದಿಂದ ಅದು 100 ಕೋಟಿ ಮಂಜೂರು ಆಯ್ತು. ಮತ್ತು ರೀಟೆಂಡರ್ ಆಗಿ ಅದು ಕಾರಣಾಂತರದಿಂದ ಟೆಂಡರ್ ಲೇಟ್ ಅದು, ಈ ಜಾಗ ಸಮಸ್ಯೆ ಮತ್ತು ಹೀಗಾಗಿ ಅದು ಬೇದಾಗ ವರ್ಕ್ ಆರ್ಡರ್ ಆಗೈತಿ. ಅದು ಜಾಗ ಈಗ ಮತ್ತು ನಾವು ಪ್ರಕಾಶ್ ಅಣ್ಣಾಗ ಗಣೇಶ್ ಅಣ್ಣಾಗ ಬೆನ್ನು ಹತ್ತಿದಾಗ ಪಾಪ ನನ್ನ ಪ್ರಕಾಶ್ ಅಣ್ಣಾರಿ ನನ್ನ ಮನೆ ಮಗನಿಗೈತೆ ನನಗೆ ಅಪ್ಕೊಂಡು, ನೀವು ಐವೇಳಿ ಒಟ್ಟ ಅಂಜಬೇಡ, ನಿನಗೆ ಜಾಗ ಕೊಡಿಸ್ತನು, ನೀನು ನನಗೆ ಗಣೇಶನಿಗೈತೆ ನನ್ನ ಮಗ. ಅದಕ್ಕೆ ನಾನು ಆಗ MP ಎಲೆಕ್ಷನ್ದಾಗ ಆ ಭಾಗಕ್ಕೆ ಮಾತು ಕೊಟ್ಟದೈತಿ. ಅದಕ್ಕೆ ನಿನಗೆ ಜಾಗ ಕೊಡಿಸಿ ಇಲ್ಲಿ ಯಾವುದೇ ತೊಂದರೆ ಬರಲ್ದಂಗೆ ಪೈಪ್ಲೈನ್ ನಾನು ನಿನಗೆ ದಾಡಿಸ್ಕೊಡ್ತಾನೆ ಅಂತೇಳಿ ಪ್ರಕಾಶ್ ಅಣ್ಣ ಹೇಳಿ. ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಈ ಹಿಂದೆ ನಮ್ಮ ತಂದೆಯವರಾದ ಪ್ರಕಾಶ್ ಹುಕ್ಕೇರಿ ಅವರು ಸಂಸದರಾಗಿದ್ದ ವೇಳೆಯಲ್ಲಿ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯತ್ ಭಾಗದ ಜನರಿಗೆ ಕರಗಾವ್ ಏತ ನೀರಾವರಿ ಯೋಜನೆ ಮಾಡಿಕೊಡಲಾಗುತ್ತದೆ ಎಂದು ಭರವಸೆಯನ್ನ ನೀಡಿದ್ದೆವು. ಈ ದಿಸೆಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ ಅವರು ಈ ಯೋಜನೆಗೆ ಹೆಚ್ಚು ಒತ್ತು ಕೊಟ್ಟು ಈಗ ಅನುದಾನ ಮಂಜೂರು ಮಾಡಿರುವುದು ರೈತರಿಗೆ ಅನುಕೂಲವಾಗಲಿದೆ ಎಂದರು. ನನಗೆ ರೈತರಾಗಲಿ ನಮ್ಮ ಜನ ಇಲ್ಲಿ ನಮ್ಗೆ ಸೇವಾ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದೇವರು ಕೂಡ ಏನು ಮುಂದಿನ ಭವಿಷ್ಯದಾಗ ಏನು ದೇವ್ರು ಅವಕಾಶ ಮಾಡ್ತಾ ಅದು ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಹೈಕಮಾಂಡ್ ತೀರ್ಮಾನ. ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಾವು ವಿನಂತಿನೂ ಮತ್ತು ಮನವಿನೂ ಕೂಡ ಹಲವಾರು ಬಾರಿ ಮಾಡಿದ್ದೀವಿ. ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗಕ್ಕೆ ಈ ಭಾಗದಾಗ ಯುವಕರಿಗೆ ಮುಂದಿನ ದಿನಮಾನದಲ್ಲಿ ಶಿಕ್ಷಣ ಆಗಲಿ, ಇವತ್ತು ನೌಕರಿ ಆಗಲಿ, ಮತ್ತು ಈ ಭಾಗದಾಗ ಅತನಿ ಹಿಡಿದು ಇವತ್ತು ಬೆಳಗಾವಿಗೆ ಹೋಗೋ ಮಟ್ಟ ಸುಮಾರು 180 ಕಿಲೋಮೀಟರ್ ದೂರ ಆಗ್ತೈತಿ. ಚಿಕ್ಕೋಡಿ
ಬಟ್ ಬೇರೆ ಇನ್ನೊಂದು ಯಾವುದ್ರ ಜಿಲ್ಲೆ ಮಾಡಿದ್ರು ಏನು ತೊಂದರೆ ಇಲ್ಲ. ಬಟ್ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಈ ಭಾಗದ ನಮ್ಮ ಎಲ್ಲ ಯುವಕರ ಮತ್ತು ಎಲ್ಲ ರೈತರ ಒಂದು ವಿಶೇಷವಾಗಿ ಮುಖ್ಯಮಂತ್ರಿ ಮೇಲೆ ನಾವು ಒತ್ತಡ ತಂದ ಜಿಲ್ಲೆ ಘೋಷಣೆ ಮಾಡ್ತೀವಿ. ಈಗ ಅಷ್ಟೇ ಇಲ್ಲ, ಹಲವಾರು ಬಗ್ಗೆ ನೋಡ್ರಿ, ಎಲ್ಲ ಗುರುಗಳು ಕರ್ಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಕಡೆ 2014ದಾಗ ಪ್ರಕಾಶನ್ನ ಹುಕ್ಕೇರಿ ಕರ್ಕೊಂಡು ಹೋಗಿ ಜಿಲ್ಲೆ ಆಗಬೇಕಂತ ಅವ್ರು ಎಲ್ಲರಿಗೂ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ವಿನಂತಿ ಮಾಡಿದ್ವಿ. ಜಿಲ್ಲೆ ಆಗೋದು ನಮ್ಗೆ ಈಗಿಲ್ಲ, ಮುಂದೂ ಕೂಡ ಹೋರಾಟ ಇದ್ದೀರಿ. ಜಿಲ್ಲಾ ಹೋರಾಟ ಸಮಿತಿ ಅಧಿವೇಶನದೊಳಗೆ ಯಾವ ಶಾಸಕರು ಧ್ವನಿ ಎತ್ತೋದಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ನೋಡಪ್ಪ, ನಾನು ಕೂಡ ಮಾತಾಡೀನಿ, ಎಲ್ಲರೂ ಮನವಿ ಮಾಡಿದ್ದಾರೆ. ಇದನ್ನು ಹೊಸದಿಲ್ಲ, ನಾವೇನು ಮುಖ್ಯಮಂತ್ರಿ ಅವ್ರು ಗುರುತಿಲ್ಲ ಜಿಲ್ಲೆ ಆಗಬೇಕಂತ, ಅವ್ರಿಗೂ ಅದ್ರ ಬಗ್ಗೆ ಐಡಿಯಾ ಐತಿ. ಸಂದರ್ಭ ಬಂದಾಗ ಎಲ್ಲ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆ ಶಾಸಕರ ಕರೆದ ಅವ್ರು ಘೋಷಣೆ ಮಾಡ್ತಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಮಾತನಾಡಿ, ಚಿಕ್ಕೋಡಿ ತಾಲೂಕಿನ ಕರಗಾಂವ್, ಡೋನ್ವಾಡ, ಕರೋಶಿ, ಬಂಬಲ್ವಾಡ, ಬೆಣ್ಣೆಹಳ್ಳಿ, ಕಮತ್ಯನಟ್ಟಿ, ನಾಗರಮುನ್ನೋಳಿ, ಉಮಾರಾಣಿ, ಕಬ್ಬರ, ಬೆಳಕೂಡ, ಮುಗಳಿ, ಹಂಚಿನಾಳ, ಇಟ್ನಾಳ, ಕುಂಗಟೊಳ್ಳಿ ಗ್ರಾಮಗಳ ಜಮೀನಿಗೆ ನೀರಾವರಿ ಸೌಲಭ್ಯ ಸಿಗಲಿದೆ ಎಂದರು. ಇಲ್ಲಿಂದ ಪೈಪ್ ಲೈನ್ ಆಗಬೇಕಾದ್ರೆ ರವಿ ಮಿರ್ಜಿ ಅವರು ಕೂಡ ಮತ್ತು ಅವರ ಆದೇಶದ ಮೇರೆಗೆ ಗಣೇಶ್ ಅಣ್ಣವರು ಮತ್ತು ಪ್ರಕಾಶ್ ಅಣ್ಣವರ ಆದೇಶದ ಮೇರೆಗೆ ರವಿ ಮಿರ್ಜಿ ಅವರು ಕೂಡ ಈ ಕರಗಾಂವ್ ಯಾತ್ನೆಯವರಿಗೆ ಭಾಳ ಸಹಕಾರ ಮಾಡಿದ್ರು. ಅವ್ರಿಗೂ ಕೂಡ ರಾಯಬಾಗ್ ಮತಕ್ಷೇತ್ರದ ಎಲ್ಲ ರೈತ ಬಾಂಧವರಿಂದ ಅವರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಬಹುಶಃ ನನ್ನ ಲೆಕ್ಕಲೆ ಇವತ್ತಿನ ಹೋರಾಟ ಅಲ್ಲಿ ಒಂದು 20ರಿಂದ 25 ವರ್ಷದ ಹೋರಾಟ ಇರಬೇಕಿದೆ. 25 ವರ್ಷದಿಂದ ಫಸ್ಟ್ ಇದನ್ನು ಚಾಲೂ ಮಾಡಿದವರು ಡಿ ಟಿ ಪಾಟೀಲ್ ರೀ. ಇದನ್ನು ಮಾಡಬೇಕು, ಈ ಭಾಗದಲ್ಲಿ ಕರಗಾಂವ್ ಯಾತ್ನೀರವ್ರಿಗೆ ಚಾಲೂ ಮಾಡಬೇಕಂತ ತಿಳ್ಕೊಂಡು ಫಸ್ಟ್ ಈ ಕರಗಾಂವ್ ಯಾತ್ನೀರವ್ರಿಗೆ ಹೆಸರು ಬೀಳಬೇಕಾದ್ರೆ ಅದಕ್ಕೆ ಡಿ ಟಿ ಪಾಟೀಲ್ ಕಾರಣ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳ್ಬೇಕಾಗ್ತೈತೆ. ಯಾಕಂದ್ರೆ ಎಲ್ಲಿಂದ ಇದು ಚಾಲೂ ಆಯ್ತು, ಯಾಕೆ ಚಾಲೂ ಆಯಿತು, ಈ ಕರಗಾಂವ್ ಯಾತ್ನೀರವ್ರನ್ನ ಯಾಕೆ ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಬಹುಶಃ ಆ ಭಾಗದಲ್ಲಿ ಅನೇಕ ಹಳ್ಳಿಗಳಿಗೆ ಕುಡಿಯೋಕೆ ಸುಧಾ ನೀರಿಲ್ಲ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಕೃಷ್ಣಾ ನದಿಯಿಂದ ಇಲ್ಲಿ ನೀರಾವರಿ ಮಾಡಿವತ್ತಂದ್ರೆ ಎಲ್ಲ ಕುಡಿ ನೀರಿಗೂ ವ್ಯವಸ್ಥೆ ಆಗ್ತೈತಿ ಮತ್ತು ಬೆಳೆಗಳು ಕೂಡ ಆಗ್ತೈತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವತ್ತು ಕರಗಾಂವ್ ಯಾತ್ನೀರವರನ್ನು ಸ್ಟಾರ್ಟ್ ಮಾಡಿದವರು ಡಿ ಟಿ ಪಾಟೀಲರು. ಅಲ್ಲಿಂದ ಅದಕ್ಕೆ ಸಹಕಾರ ಆಗಿ ಆರ್ ಎಂ ಪಾಟೀಲ್ ಇರ್ಬೋದು, ಬಿ ಆರ್ ಸಂಗಾಪ್ಗಳು ಇರ್ಬೋದು, ಎಲ್ಲ ಹಿರಿಯರು ಕೂಡಿ ಒಂದು ಸಹಕಾರದಿಂದ ಇವತ್ತಿಗೆ ಈ ಸ್ಕೀಮನ್ನು ಜಾರಿ ಮಾಡೋಂಥ ಕೆಲಸ ಭಾಗದ ಶಾಸಕರಾದ ದುರ್ಯೋಧನ ಎಳವರು ಇರ್ಬೋದು, ಎಲ್ಲರೂ ಕೂಡಿ ಈ ಒಂದು ಸ್ಕೀಮನ್ನು ಎಲ್ಲರಿಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಆಮೇಲೆ ಇದು ಬಹುಶಃ ಹಿಂದಿನ ಸರ್ಕಾರ ಇದ್ದಾಗ ಪೂಜೆ ಆಯಿತು, ಸ್ಯಾಂಕ್ಷನ್ ಆಯಿತು, ಆಮೇಲೆ ಅದಕ್ಕೆ ದುಡ್ಡು ಕೊಡಲಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರಕಾಶನ ಹುಕ್ಕೇರಿ ಇರ್ಬೋದು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರು ಸೇರಿ ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಮತ್ತು ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ಮನವಿ ಮಾಡಿಕೋದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಿಗೂ ಮನವಿ ಮಾಡ್ಕೊಂಡಾಗ 100 ಕೋಟಿ ಬಿಡುಗಡೆ ಮಾಡುವಂಥ ಕೆಲಸ ಕೂಡ ನಮ್ಮ ಸರ್ಕಾರದಲ್ಲಿ ಆಯಿತು ಅಂತಕ್ಕಂಥ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಆಮೇಲೆ ಇದು ಯಾರು ಮಾಡಿರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲರದು ಕೂಡ ಸಹಕಾರ ಐತಿ, ಎಲ್ಲರೂ ಸಹಕಾರ. ಇದನ್ನು ನಾವೆಲ್ಲರೂ ಕೂಡ ಮಾಡೋದು ಯಾವ ಸಂಬಂಧ, ರೈತರ ಸಂಬಂಧ. ಯಾವ ರೈತರದು ಕಾಂಗ್ರೆಸ್ ರೈತರಿರ್ಬೋದು ಅಥವಾ ಬಿ ಜೆ ಪಿ ರೈತರಿರ್ಬೋದು, ಎಲ್ಲ ರೈತರಿಗೆ ಕೂಡ ಮಾಡಬೇಕಾದಂಥ ಒಂದು ಕೆಲಸ ಮಾಡಬೇಕಾಗಿತ್ತು, ಎಲ್ಲರೂ ಕೂಡ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಸ್ಪೋಕೋ ಉಪಾಧ್ಯಕ್ಷ ಮಹೇಶ್ ಬಾತೆ, ಮುಖಂಡರಾದ ರವಿ ಮಿರ್ಜೆ, ಲಕ್ಷ್ಮಣ್ ಪೂಜೇರಿ, ವಿನಾಯಕ ಕುಂಬಾರ, ಚಂದ್ರಶೇಖರ ಅರಬಾವಿ, ರಾಜು ಕೊಟಗಿ, ಕಾಶಿನಾಥ ಕುರಣಿ, ಬಸವರಾಜ್ ಕುಂಬಾರ, ಶಿವಾನಂದ ಮರ್ಯಾಯಿ, ವಿರೂಪಾಕ್ಷ ಈಟಿ, ರಾಜು ಹರಗನ್ನವರ, ಸುರೇಶ್ ಬೆಲ್ಲದ, ವಿಜಯ ಕೋಟಿಬಾಲೆ, ಅನಿಲ ಪಾಟೀಲ, ಶಂಕರಗೌಡ ಪಾಟೀಲ, ಸದಾಶಿವ ಗೋರ್ಪಡೆ, ಮುರಿಗೆಪ್ಪ ಅಡಿಸೇರಿ, ಅರುಣ ಮರ್ಯಾಯಿ, ಈರಗೌಡ ಪಾಟೀಲ, ವಿಜಯ ಕೋಟಿವಾಳೆ, ದುಂಡಪ್ಪ ಬೆಂಡೇವಾಡೆ, ರಮೇಶ್ ಕಾಳನ್ನವರ ಮೊದಲಾದವರು ಉಪಸ್ಥಿತರಿದ್ದರು.